ಆಕಾಶವಾಣಿ ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು. ಸೂಪರ್ ಸ್ಪೆಷಾಲಿಟಿ ಟರ್ಷಿಯರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ 3D MRI ನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ. ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ. ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್. 24/7 ಎಮರ್ಜೆನ್ಸಿ ಕೇರ್. ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ 45666777. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು. ಕೇಳುಗರೆ ನಮಸ್ಕಾರ. ಭರವಸೆ ಹೊನಲು ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸೌಮ್ಯ ಬಿ ರಮೇಶ್, ತಜ್ಞ ವೈದ್ಯರು, ಫ್ಯಾಮಿಲಿ ಮೆಡಿಸಿನ್ ಸ್ಪೆಷಲಿಸ್ಟ್, ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸಾಮಾನ್ಯವಾಗಿ ಸಾರ್ವತ್ರಿಕ ಲಸಿಕೆ ಅಂತಂದ್ರೆ ನಾವೆಲ್ಲರೂ ಇಷ್ಟು ದಿನ ಮಾತಾಡ್ತಾ ಇದ್ದಿದ್ದು ಹುಟ್ಟಿದ ಮಗುವಿನಿಂದ ಹಿಡಿದು 18 ವರ್ಷದ ತನಕ ಹಾಕುವಂತಹ ಬೇರೆ ಬೇರೆ ಲಸಿಕೆಗಳು ಅಂತಾನೆ ಮಾತಾಡ್ತಾ ಇದ್ವಿ. ಇವತ್ತು ನೀವು ಹೇಳ್ತಾ ಇದ್ದೀರಾ ಬರೀ ಇಷ್ಟೇ ಅಲ್ಲ, 19 ವರ್ಷದ ನಂತರ ವಯಸ್ಕರಿಗೂ ಕೂಡ ಕೆಲವೊಂದು ಲಸಿಕೆಗಳನ್ನ ಕೊಡಬೇಕಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಒಂದು ದೊಡ್ಡ ಪಟ್ಟಿಯನ್ನೇ ಇಟ್ಟಿದ್ದೀರಾ. ಇಷ್ಟೊಂದೆಲ್ಲ ಲಸಿಕೆಗಳನ್ನ ವಯಸ್ಕರಿಗೂ ಕೊಡ್ಬೇಕಾ ಅಂತ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಇದನ್ನೆಲ್ಲ ಮಾತಾಡೋದಕ್ಕೆ ಮುಂಚೆ ಲಸಿಕೆ ಅಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಹಾಕಿಸುವಂತಹದ್ದು ಅಲ್ವೇ? ಇದು ಬಿಟ್ಟು ಬೇರೆ ಏನಾದ್ರೂ ಇದೆಯಾ? ಲಸಿಕೆ ಅಂದ್ರೆ ಒಂದು ಔಷಧಿಯ ಅಂಶ. ಇದು ಅಟಿನಿಯೇಟೆಡ್ ವೈರಸ್ ಇರ್ಬೋದು, ಅಂದ್ರೆ ವೈರಸ್ ನ ನಿರ್ಜೀವವನ್ನಾಗಿ ಮಾಡಿರ್ಬೋದು, ಅಥವಾ ಒಂದು ಬ್ಯಾಕ್ಟೀರಿಯಾದ ಒಂದು ಕಾಂಪನೆಂಟ್ ಇರ್ಬೋದು. ಈ ಒಂದು ಅಂಶನ ನಮ್ಮ ದೇಹಕ್ಕೆ ಇಂಜೆಕ್ಷನ್ ಮೂಲಕ ಇಂಟ್ರೊಡ್ಯೂಸ್ ಮಾಡಿದಾಗ ದೇಹ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳುತ್ತೆ. ಆಂಟಿಬಾಡೀಸ್ ಅನ್ನೋದನ್ನ ದೇಹದಲ್ಲಿ, ಶರೀರದಲ್ಲಿ ಪ್ರೊಡ್ಯೂಸ್ ಮಾಡಿ ಒಂದು ಮೆಮೊರಿ ಸೆಲ್ ತರ ಇಟ್ಕೊಳ್ಳುತ್ತೆ. ಇದೇ ಒಂದು ರೋಗಾಂಶ ಶರೀರನ ಅಟ್ಯಾಕ್ ಮಾಡಿದಾಗ ಇವೆಲ್ಲ ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ತರ ಅಲರ್ಟ್ ಆಗಿ ಆಕ್ಟಿವೇಟ್ ಆಗಿ ಈ ರೋಗ ಶರೀರವನ್ನ ಆಮಂತ್ರಣೆ ಮಾಡ್ಕೊಳ್ದೇ ಇರೋ ಹಂಗೆ ನೋಡ್ಕೊಳ್ಳುತ್ತೆ. ಸೊ ಈ ಲಸಿಕೆ ಅನ್ನೋದು ಒಂದು ಔಷಧಿಯ ಅಂಶ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಉಳ್ಳುವಂತ ಅಂಶ. ರೋಗ ಬಂದಾಗ ಮಾತ್ರ ಇದರ ಪ್ರಯೋಜನ ಇಲ್ಲ. ಆ ಒಂದು ವ್ಯಕ್ತಿಯ ಮೊದಲೇನೆ ಇದನ್ನ ಹಾಕಿಸ್ಕೊಂಡ್ರೆ ಬಹಳ ಉತ್ತಮ. ಲಸಿಕೆ ಅಂದ ಕೂಡಲೇ ಎಲ್ರಿಗೂ ನೆನಪಾಗೋದು, ನಾವು COVID-19 ಬಂದಂತಹ ಸಮಯದಲ್ಲಿ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರಿಂದ ಆ ಲಸಿಕೆಯನ್ನ ತೆಗೆದುಕೊಂಡಿದ್ದಾರೆ. ಖಂಡಿತ. ಅದು ಬಿಟ್ರೆ ಬೇರೆ ಯಾವ್ಯಾವ ಲಸಿಕೆಗಳನ್ನ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅಂತ ಹೇಳ್ತೀರಾ ವಯಸ್ಕರು? ನೋಡಿ ಮೇಡಮ್, ಈಗ ರೋಗ ಬರೋದಕ್ಕೆ ಅದು ಯಾವ ಏಜ್ ನೋಡ್ಕೊಂಡ್ ಬರಲ್ಲ. ಹುಟ್ಟಿದ್ರಿಂದ ವಯಸ್ಸಾದವ್ರ ತನಕ ಒಂದು ರೋಗ ಬರ್ಬೋದು. ಈಗ ಹುಟ್ಟದಾಗಿಂದ ಕೊಡುವಂತಹ ಕೆಲವೊಂದು ಲಸಿಕೆಗಳು ಆ ವ್ಯಕ್ತಿಯ ಜೀವನ ಪರ್ಯಂತ ಅದು ಕೆಲಸ ಮಾಡೋದಿಲ್ವೇ? ಮಾಡತ್ತೆ. ಗೌರ್ಮೆಂಟ್ ಯೂನಿವರ್ಸಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಮೂಲಕ ಒಂದಷ್ಟು ಪಟ್ಟಿ ಕೊಟ್ಟಿದ್ದಾರೆ. ಈ ಲಸಿಕೆ ಹುಟ್ಟದಾಗಿರೋ ಮಗುವಿನಿಂದ ಈ ವಯಸ್ಸು ತನಕ ಹಾಕಿಸ್ಬೇಕು ಅಂತ. ಬಟ್ ನಾವು ವೈದ್ಯರಾಗಿ ಪರಿಶೀಲನೆ ಮಾಡಿದಾಗ ಕೆಲವರನ್ನ ಕೇಳ್ತೀವಿ, ಲಸಿಕೆ ಎಲ್ಲ ಕಂಪ್ಲೀಟ್ ಆಗಿ ಹಾಕ್ಸ್ಕೊಂಡಿದ್ದೀನ ಅಂತ. ಹಲವಾರು ಜನಕ್ಕೆ ಇದು ಗೊತ್ತೇ ಇರಲ್ಲ. ಬಹಳ ಆಶ್ಚರ್ಯವಾದ ಅಂಶ ಏನಂದ್ರೆ ತಂದೆ ತಾಯಿಗಳಿಗೂ ಸ್ವಲ್ಪ ನೆನಪಿನಲ್ಲಿ ಇರಲ್ಲ. ಇತ್ತೀಚಿನ ಪೇರೆಂಟ್ಸ್ ಅಂತ ನಾವೇನ್ ಹೇಳ್ತೀವಿ, ಅವ್ರು ಮಾತ್ರ ಒಂದು ವ್ಯಾಕ್ಸಿನೇಷನ್ ಕಾರ್ಡ್ ಇಟ್ಕೊಂಡು ಈ ಲಸಿಕೆ ಕರೆಕ್ಟ್ ಆಗಿ ಹಾಕ್ಸ್ಕೋಬೇಕು ಅಂತ ಬಹಳ ಓವರ್ ಮುತುವರ್ಜಿಯಿಂದ ಆ ಕಾರ್ಡ್ ಮೇಂಟೈನ್ ಮಾಡ್ತಾರೆ, ನೋಡ್ಕೋತಾರೆ. ಆದ್ರೆ ಇವಾಗ ನಮ್ ತಂದೆ ತಾಯಿನೇ ಕೇಳಿದ್ರೆ, ಅಯ್ಯೋ ನಿಂಗೆಲ್ಲ ಏನೇನು ಹೇಳಿತ್ತೋ ಅದು ಕೊಡ್ಸಿತ್ತಮ್ಮ ಅಷ್ಟೇ ಗೊತ್ತಿದೆ ಹೊರತು ಆ ಲಸಿಕೆಯ ದಾಖಲಾತಿ ಏನು ಇಲ್ಲ. ಅರ್ಬನ್ ಲೊಕ್ಯಾಲಿಟಿಲೇ ಹೀಗಿರ್ಬೇಕಾದ್ರೆ ಇನ್ ಗ್ರಾಮಾಂತರ ಪ್ರದೇಶದಲ್ಲಿ ಇರುವ ಮಕ್ಕಳಿಗೆ ಸಂಪೂರ್ಣವಾಗಿ ಲಸಿಕೆ ಆಯ್ತಾ ಇಲ್ವಾ, ಈ ದಾಖಲಾತಿ ಅಷ್ಟು ಚೆನ್ನಾಗಿ ಅವೈಲೇಬಲ್ ಇಲ್ಲ. ಈ ಒಂದು ಸಿಚುಯೇಷನ್ ಇರೋದ್ರಿಂದ ಹಲವಾರು ದೊಡ್ಡವರು ನಮ್ ಹತ್ರ ಬರ್ತಿರ್ತಾರೆ. ಈ ಮಕ್ಕಳುಗಳಿಗೆ ವ್ಯಾಕ್ಸಿನೇಷನ್ ಸ್ಟೇಟಸ್ ನಮಗ್ ಗೊತ್ತಿರಲ್ಲ. ಹಲವಾರು ಕಾಯಿಲೆಗಳಿಗೆ ಇವರು ಸಸೆಪ್ಟಬಲ್ ಆಗ್ತಿರ್ತಾರೆ. ಅಂಡ್ ಕೆಲವೊಂದು ವ್ಯಾಕ್ಸಿನ್ಸ್ ಚಿಕ್ಕಂದಿನ ಹಾಕ್ಸಿದ್ರು ಬೂಸ್ಟರ್ ಡೋಸ್ ಬೇಕಾಗತ್ತೆ 18 ವರ್ಷ ಮೀರಾದ್ಮೇಲೂ, ಡಿಪೆಂಡಿಂಗ್ ಆನ್ ದ ಕಂಡೀಷನ್. ಅವರು ಆಸ್ಮ್ಯಾಟಿಕ್ ಇದ್ರೆ ಅಥವಾ ಏನಾದ್ರು ಕ್ರಾನಿಕ್ ಬ್ರಾಂಕೈಟಿಸ್ ಅಥವಾ ಅನ್ಕಂಟ್ರೋಲ್ ಡಯಾಬಿಟಿಕ್ ಇವೆಲ್ಲ ಹೆಚ್ಚಾಗ್ಬಿಟ್ಟಿದೆ ಇದು ಕೋವಿಡ್ ಆದ್ಮೇಲೆ. ಸೊ ಈ ಎಲ್ಲಾ ಕಾಯಿಲೆಗಳಿರೋರಿಗೆ ಈ ವ್ಯಾಕ್ಸಿನೇಷನ್ ಅಂಶ ಹೆಚ್ಚಾಗಿ ಬೇಕಾಗತ್ತೆ. ಬ್ಲಾಂಕೆಟ್ ರೂಲ್ ಅಂತಿಲ್ಲ. ಪ್ರತಿಯೊಂದು ಮನುಷ್ಯ ನಮ್ಮ ಹತ್ರ ತಪಾಸಣೆಗೆ ಬಂದಾಗ ಅವರ ಒಂದು ಮೂಲಭೂತ ಎಲ್ಲ ಹಿಸ್ಟ್ರಿನ ತಿಳ್ಕೊಂಡು ಆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಯಾವ ವ್ಯಾಕ್ಸಿನೇಷನ್ ಬೇಕು ಅಂತ ನಾವು ರೆಕಮೆಂಡ್ ಮಾಡ್ಬೋದು. ಈಗ ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಡಾಕ್ಟರ್ ಸೌಮ್ಯ ಅವರೇ. ಕೆಲವೊಂದು ಕಡ್ಡಾಯವಾಗಿ ತೆಗೆದುಕೊಳ್ಬೇಕು, ಕೆಲವೊಂದು ವೈದ್ಯರ ಸಲಹೆಯ ಮೇಲೆ ತೆಗೆದುಕೊಳ್ಬೇಕು ಅಂತ ನೀವು ಒಂದು ಪಟ್ಟಿಯನ್ನ ಕೊಟ್ಟಿದ್ದೀರಾ. ಕರೆಕ್ಟ್. ಯಾವ ಲಸಿಕೆಯನ್ನ ನೀವು ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅಂತ ಹೇಳ್ತೀರಾ? ಡಿಪೆಂಡ್ಸ್ ಆನ್ ದ ಏಜ್ ಆಫ್ ದ ಇಂಡಿವಿಜುವಲ್ ಹೂ ಕಮ್ಸ್ ಟು ಅಸ್. ಇವಾಗ ಒಬ್ರು ಚಿಕ್ಕ ಹುಡುಗಿ ಹೆಣ್ಮಗಳು ಬರ್ತಾಳಪ್ಪ, ಈಗ ತಾನೇ ನಾನು ಮುಟ್ಟೆಲ್ಲ ಆಗಿದೆ,
ಫಸ್ಟ್ ಟೈಮ್ ಆಗಿದೆ ಅಂತ ಅವ್ರ ತಾಯಿ ಕರ್ಕೊಂಡ್ ಬರ್ತಾರೆ. ಇವಾಗ ಎಲ್ಲಾ ಕಡೆ ಗರ್ಭಕೋಶದ ಮೂತಿಯ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಹೆಚ್ಚಾಗ್ತಿದೆ ಇಂಡಿಯಾದಲ್ಲಿ. ಆದ್ರಿಂದ ಇದನ್ನು ತಡೆಗಟ್ಟಕ್ಕೆ ವ್ಯಾಕ್ಸಿನ್ ಬಂದಿದೆ, ಬಹಳ ಇಂಪ್ರೂವ್ಡ್ ವ್ಯಾಕ್ಸಿನೇಷನ್ ಬಂದಿದೆ ಅಂತ ಹಲವಾರು ಮೀಡಿಯಾ ಮೂಲಕ ಗೊತ್ತಾಗಿದೆ. ಸೊ ಇಷ್ಟೊಂದು ಜನ ತಾಯಂದ್ರು ತಮ್ಮ ಹೆಣ್ಮಕ್ಳನ್ನ ಕರ್ಕೊಂಡ್ ಬರ್ತಾರೆ. ನಾವು ಯೂಶಲಿ ಸಜೆಸ್ಟ್ ಮಾಡೋದು, ಈ ಹೆಣ್ಣು ಮಗಳು ತನ್ನ ಕನ್ಯತ್ವವನ್ನು ಕಳ್ಕೊಳ್ಳೋ ಮೊದಲು ಈ ವ್ಯಾಕ್ಸಿನೇಷನ್ ನ ಹಾಕ್ಸಿದ್ರೆ ಉತ್ತಮ. ಅಪ್ ಟು 25 to 30 years ಹಾಕ್ಸ್ಬೋದು. ಆಮೇಲೆ ಇದ್ರ ಎಫೆಕ್ಟಿವ್ನೆಸ್ ಅಷ್ಟಿರಲ್ಲ. ಒಮ್ಮೆ ಹಾಕ್ಸಿದ್ರೆ ಸಾಕ? ಇಲ್ಲ, ಇದು 2 ಬಾರಿ ಹಾಕ್ಸ್ಬೇಕಾಗತ್ತೆ. ಈ ಡೋಸು ಶೆಡ್ಯೂಲ್ ಇದರಲ್ಲೇ ಹಲವು ವೆರೈಟಿ ವ್ಯಾಕ್ಸಿನ್ ಇದೆ. ಎಲ್ಲಾ ವ್ಯಾಕ್ಸಿನ್ದು ಏನು ಲಾಭ ಇದೆ ನಷ್ಟ ಇದೆ ಎಲ್ಲವನ್ನು ವಿಚಾರ ಮಾಡಿ ನಾವು ತಿಳಿಸ್ಕೊಟ್ಟು ಒಂದು ಇನ್ಫಾರ್ಮ್ ಡಿಸಿಷನ್ ಪೇರೆಂಟ್ ಜೊತೆ ತಗೊಂಡು ಆ ಲಸಿಕೆಯನ್ನು ನಾವು ರೆಕಮೆಂಡ್ ಮಾಡ್ತೀವಿ. ಇದು ಮಕ್ಕಳಿಗೆ ಸರ್ವೈಕಲ್ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ವ್ಯಾಕ್ಸಿನ್ ಇದೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಗೇನ್ಸ್ಟ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದೆ. ಈ ವ್ಯಾಕ್ಸಿನ್ ನ ಹಾಕ್ಸ್ಕೊಳ್ಳುವಂಥದ್ದು ಉತ್ತಮ ಅಂತ ನಾವು ರೆಕಮೆಂಡ್ ಮಾಡ್ತೇವೆ. ಇನ್ನು ಗಂಡು ಮಕ್ಕಳು ಕೂಡ ಪೀನೈಲ್ ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡೋದಕ್ಕೆ ಹಾಕ್ಸ್ಕೋಬಹುದು. ಸಾಕಷ್ಟು ಸ್ಟಡೀಸ್ ಇನ್ನ ಬರಬೇಕಾಗಿದೆ. ಭಾರತದಲ್ಲಿ ಈ ಸ್ಟಡೀಸ್ ಬಂದ ಮೇಲೆ ನಾವು ಇದರ ರೆಕಮೆಂಡೇಶನ್ಸ್ ನ ಸ್ಟಾರ್ಟ್ ಮಾಡ್ತೇವೆ. ಇನ್ನು ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಅಥವಾ ಹೆಪಟೈಟಿಸ್ ಎ ವ್ಯಾಕ್ಸಿನ್. ಇವಾಗ ಒಂದು ಮಗು ಸಪೋಸ್ 18-19 ವರ್ಷ ಆಗಿದೆ, ಒಬ್ಬ ಯಂಗ್ ಅಡಲ್ಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ಬೇರೆ ಕಡೆ ಹೋಗ್ಬೇಕು ಅಂದ್ರೆ IIT ಕೋರ್ಸ್ಗೆ ಹೋಗ್ಬೇಕು, ಈ ತರ ಆದ್ರೆ ಆ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಟೇ ಒಂದಷ್ಟು ವ್ಯಾಕ್ಸಿನ್ಸ್ ನ ರೆಕಮೆಂಡೇಶನ್ಸ್ ತರ ಕೊಟ್ಬಿಡ್ತೀವಿ. ಯಾಕಂದ್ರೆ ಇವೆಲ್ಲ ಕಮ್ಯುನಿಟಿ ಲಿವಿಂಗ್, ಗ್ರೂಪ್ ಲಿವಿಂಗ್, ಒಬ್ಬರಿಗೆ ಹರಡುವ ಚಾನ್ಸಸ್ ಇರುತ್ತೆ. ಸಾಂಕ್ರಾಮಿಕ ರೋಗಗಳು, ಫ್ಲೂ ಆಗಿರ್ಬೋದು, ನಿಮೋನಿಯಾ ಆಗಿರ್ಬೋದು, ಅಥವಾ ಮೆನಿಂಜೈಟಿಸ್ ಆಗಿರ್ಬೋದು, ಇದೆಲ್ಲ ಹರಡದೇ ಇರಲಿ, ಜಾಪನೀಸ್ ಎನ್ಕೆಫಲೈಟಿಸ್ ಆಗಿರ್ಬೋದು, ಈ ತರ ಹರಡದೇ ಇರಲಿ ಅಂತ ಕೆಲವೊಂದು ಮ್ಯಾಂಡೇಟರಿ ವ್ಯಾಕ್ಸಿನೇಷನ್ಸ್ ರೆಕಮೆಂಡ್ ಮಾಡ್ತೀವಿ. ಇವನ್ ಹೆಪಟೈಟಿಸ್ ಎ ಲೂಸ್ ಮೋಷನ್ ತರ ಕಾಣಿಸ್ಕೊಳ್ಳುತ್ತೆ, ಆಮೇಲೆ ಸ್ವಲ್ಪ ಜಾಂಡಿಸ್ ಬರುತ್ತೆ. ಹೀಗೆ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಆಗ್ಲಿ ಅಥವಾ ಟೈಫಾಯ್ಡ್ ಬರದೇ ಇರೋಂಗೆ ಟೈಫಾಯ್ಡ್ ವ್ಯಾಕ್ಸಿನ್ ಇದೆ. ಆ ಒಂದು ವ್ಯಕ್ತಿಯ ಲೈಫ್ ಸ್ಟೈಲ್ ನ ನೋಡ್ಕೊಂಡು ನಾವು ರೆಕಮೆಂಡ್ ಮಾಡ್ತೀವಿ. ಇನ್ ಸ್ವಲ್ಪ ವಯೋವೃದ್ಧರು ಇರ್ತಾರೆ, ಸ್ವಲ್ಪ ಆಸ್ಮ್ಯಾಟಿಕ್ ಇರ್ತಾರೆ, ಪದೇ ಪದೇ ಶ್ವಾಸಕೋಶದ ಲಂಗ್ಸ್ ಇನ್ಫೆಕ್ಷನ್ ಇಂದ ಆಗಾಗ ಬರ್ತಾ ಇರ್ತಾರೆ, ಅಥವಾ ಅನ್ಕಂಟ್ರೋಲ್ ಡಯಾಬಿಟಿಕ್ ಆಗಿರ್ತಾರೆ. ಯಾವುದೇ ಏಜ್ ಗ್ರೂಪ್ ಅಲ್ಲಿ ಇದ್ರು ನಾವು ಹೇಳ್ತೀವಿ ಹೆಪಟೈಟಿಸ್ ಎ ವ್ಯಾಕ್ಸಿನ್, ಟೈಫಾಯ್ಡ್ ವ್ಯಾಕ್ಸಿನ್, ಫ್ಲೂ ವ್ಯಾಕ್ಸಿನ್, ನಿಮೋನಿಯಾ ವ್ಯಾಕ್ಸಿನ್ ಹಾಕಿಸ್ಕೋಬೇಕು ಅಂತ. ಇದೇ ವ್ಯಕ್ತಿಗಳು 50 ವರ್ಷಕ್ಕಿಂತ ಮೇಲ್ಪಟ್ಟು ಜನ ಆಗಿದ್ರೆ ಈವನ್ ಹರ್ಪೀಸ್ ಝಾಸ್ಟರ್ ಪ್ರಿವೆನ್ಷನ್ ವ್ಯಾಕ್ಸಿನ್ ಬಂದಿದೆ. ಈ ವ್ಯಾಕ್ಸಿನ್ ನಾವು ಹಾಕಿಸ್ಕೋಬೇಕು. ಸರ್ಪೆ ಸುತ್ತು ಅಂತ ಹೇಳ್ತಿರಲ್ಲ, ಯಾಕಂದ್ರೆ ನಿಮಗೆ ಗೊತ್ತಿದೆ, ಸರ್ಪೆ ಸುತ್ತು ಬಂದ್ರೆ 6 ವಾರದಿಂದ 6 ತಿಂಗಳು ತನಕ ಮೈಯೆಲ್ಲ ಉರಿ ಅಂತ ಒದ್ದಾಡ್ತಿರ್ತಾರೆ. ಆ ತರ ಒದ್ದಾಡೋದಕ್ಕಿನ್ನ ಇವಾಗ 50 ವರ್ಷದ ಮೇಲ್ಪಟ್ಟಿನವ್ರಿಗೆ ನಾವು ಈ ವ್ಯಾಕ್ಸಿನ್ ನ ರೆಕಮೆಂಡ್ ಮಾಡ್ತೀವಿ. 2 ಡೋಸಸ್ 2 ತಿಂಗಳು ಅಂತರದಲ್ಲಿ ಹಾಕ್ಸ್ಕೋಬಹುದು. ಸ್ವಲ್ಪ 45-50 ವರ್ಷದವ್ರು ಇರ್ತಾರೆ, ಆಗ್ಲೇ ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ, ಆಪರೇಷನ್ ಆಗಿರುತ್ತೆ, ಮೂಗಿನಿಂದ ನೀರ್ ಲೀಕ್ ಆಗ್ತಿರುತ್ತೆ, CSF ರೈನೋರಿ ಅಂತೀವಿ, ಅಥವಾ ಸ್ಪ್ಲೀನ್ ನ ತೆಗೆಸ್ಕೊಂಡಿರ್ತಾರೆ. ಇವೆಲ್ಲ ಸ್ಪೆಷಲ್ ಸಿಚುಯೇಷನ್, ಸ್ಪೆಷಲ್ ಇಂಡಿವಿಜುವಲ್ಸ್. ಇಂತಹ ವ್ಯಕ್ತಿಗಳಿಗೆ ನಾವು ಅವರಿಗೆ ಸಂಬಂಧಪಟ್ಟ ಬೇಕಾದ ಕೆಲವು ವ್ಯಾಕ್ಸಿನ್ಸ್ ನ ಹಾಕ್ತಿವಿ. ಇನ್ ಕೆಲವರು ನಾವಿನ್ನ ಯಂಗ್ ಇದೀವಪ್ಪ, 50 ವರ್ಷ ಆದ್ಮೇಲೆ ಇನ್ ಏನ್ ಮಾಡಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಕುಂಭಮೇಳಕ್ಕೆ ಹೋಗ್ಬೇಕು, ನಾನು ಕಾಶಿ ಯಾತ್ರೆ ಮಾಡಬೇಕು, ಚಾರ್ಧಾಮ್ ಯಾತ್ರೆ ಮಾಡಬೇಕು, ಹಜ್ ಪಿಲಿಗ್ರಿಮೇಜ್ಗೆ ಹೋಗ್ಬೇಕು, ಈ ತರ ಎಲ್ಲ ಸ್ಪೆಸಿಫಿಕ್ ಆಗಿ ಒಂದು ರಿಕ್ವೆಸ್ಟ್ ಇಟ್ಕೊಂಡ್ ಬರ್ತಾರೆ. ನಾವೇನ್ ಹೇಳೋದು, ಯಾವುದೇ ಯಾತ್ರೆಗೆ ಹೋಗಕ್ಕಿನ್ನ 4 ವಾರದ ಮುಂಚೆ ಕಡ್ಡಾಯವಾದ ವ್ಯಾಕ್ಸಿನ್ಸ್ ಇದ್ದೇ ಇದೆ. ಲೈಕ್ ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಫ್ಲೂ ವ್ಯಾಕ್ಸಿನ್, ನಿಮೋನಿಯಾ ವ್ಯಾಕ್ಸಿನ್, ಇದನ್ನ ಹಾಕಿಸ್ಕೊಂಡೇ ಹೋದ್ರೆ ಬಹಳ ಉತ್ತಮ ಅಂತ. ಇದೆಲ್ಲವೂ ಪರಿಸರದಿಂದ ಬರುವಂತಹ ಕಾಯಿಲೆಗಳು. ಹೌದು, ಪರಿಸರ ಅಂದ್ರೆ ತೀರಾ ಹಾಳಾಗಿದೆ, ವಾಯು, ನೀರಿರಬಹುದು, ಕರೆಕ್ಟ್, ಇದರಿಂದ ಬರುವಂತಹ ಕಾಯಿಲೆಗಳು. ಹಾಗಾಗಿ ಇಂತಹ ಲಸಿಕೆಗಳನ್ನ ತೆಗೆದುಕೊಂಡು ಆ ಯಾತ್ರೆಗೆ ಹೋಗೋದು ಒಳ್ಳೆಯದು ಅಂತ ಹೇಳ್ತೀರಾ? ಹೌದು, ಯಾಕೆಂದ್ರೆ ಯಾತ್ರೆಯಿಂದ ಬಂದು ನಾವು ಹಲವಾರು ಜನ ನೋಡಿದ್ವಿ ನಿಮೋನಿಯಾ ಆಗಿ, ಆಮೇಲೆ ಮನೆಯವ್ರು ಹೇಳ್ತಾರೆ, ನೀನ್ ನಿಮೋನಿಯಾ ಆಗಿ ಅಡ್ಮಿಟ್ ಆಗಿದ್ದೆ, 40,000ದಿಂದ 4 ಲಕ್ಷ ಬೇಕಾದ್ರೂ ಬಿಲ್ ಆಗ್ಬೋದು. ಅದ್ರ ಬದಲು ಆರೋಗ್ಯದ ಮುತುವರ್ಜಿಯನ್ನು ಹೊಂದಿಕೊಂಡು ಇವೆಲ್ಲ ಆಗೋ ಚಾನ್ಸಸ್ ಇದೆಪ್ಪ. ಒಂದು ಲಸಿಕೆಯಲ್ಲೇ ಇದನ್ನೆಲ್ಲ ಕಡಿಮೆ ಮಾಡ್ಕೊಂಡು ಇರ್ಬೋದು ಅಂತ. ಯಾಕೆಂದ್ರೆ ನಮ್ಗೆ ಅನಾರೋಗ್ಯ ಆದ್ರೆ ಬರೀ ನಾವು ಮಾತ್ರ ತೊಂದರೆಗೆ ಒಳಗಾಗೋಲ್ಲ, ನಮ್ಮ ಮನೆಯಲ್ಲಿರೋ ಕುಟುಂಬದವರು ಬೇಕಾದ್ರೆ, ಇವಾಗ ನಿಮೋನಿಯಾ ಆಯ್ತು ಅಂದ್ರೆ ಮನೆಯಲ್ಲಿ ಇದ್ದ ಮಕ್ಳಿಗಿನ್ನ ವಯೋವೃದ್ಧರಿಗೆ ಬೇಕಾದ್ರೂ ಕಾಯಿಲೆಗಳು ಬರಬಹುದು. ಈ ಲಸಿಕೆಯನ್ನ ತೆಗೆದುಕೊಂಡ್ರೆ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿ ಇರೋದು, ಏನಾದ್ರೂ ಅಡ್ಡ ಪರಿಣಾಮ ಉಂಟಾಗುತ್ತಾ ಮೇಡಮ್? ಒಂದು ಚಿಕ್ಕ ವಿಚಾರ ಕೇಳ್ತೀನಿ, ನಿಮ್ ಮಕ್ಳಿಗೆ ನೀವು ಲಸಿಕೆ ಹಾಕ್ಸಿದ್ರಿ,
ಮಕ್ಕಳೆಲ್ಲ ಚೆನ್ನಾಗಿದಾರಲ್ವಾ? ಚೆನ್ನಾಗಿದ್ದಾರೆ. ಹಂಗೆ ಮಕ್ಕಳಿಗೆ ಆಗೋಂತ ಒಂದು ಸಣ್ಣ ಮಗುಗ್ ಜ್ವರ ಬಂತು, ನೆಗಡಿ ಬಂತು, ಲಸಿಕೆ ಹಾಕ್ಸಿದೀವಿ ಅದರ ಪರಿಣಾಮದಿಂದ ಬಂತು ಅಂತ ಹೇಳ್ತೀವಿ. ಈಗ ದೊಡ್ಡವರಲ್ಲೂ ಆ ತರಹದ ಒಂದು ಪರಿಣಾಮಗಳು ಇರುತ್ತಾ? ವೆರಿ ವೆರಿ ಮೈನರ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಏನೋ ಹಾಕ್ಸಿದ ಕಡೆ ಒಂಚೂರು ಯಾರಿಗೂ ನೋವು ಬರ್ಬೋದು ಅಥವಾ ಒಂಚೂರು ಮೈಕೆ ನೋವು ಇರ್ಬೋದು. ನಾವ್ ಅದಕ್ಕೆ ಹೇಳ್ತೀವಿ ಒಂದ್ ಸಿಂಪಲ್ ಪ್ಯಾರಾಸಿಟಮಾಲ್ ಮಾತ್ರೆ ಇಟ್ಕೊಂಡಿರಿ, ತುಂಬಾ ತೊಂದರೆ ಆದ್ರೆ ತಗೊಳ್ಳಿ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ನಾವು ಎಷ್ಟೋ ವರ್ಷಗಳಿಂದ ಹಾಕ್ತಾ ಇದೀವಿ. ಎಸ್ಪೆಷಲಿ ಕೋವಿಡ್ ಆದ್ಮೇಲೆ ಎಷ್ಟೋ ಜನ ತಾವೇ ಕೇಳಿ ಹಾಕಿಸ್ಕೊತಾ ಇದ್ದಾರೆ. ಫ್ಲೂ ವ್ಯಾಕ್ಸಿನ್ ಹಾಕಿ, ನಂಗೆ ಹರ್ಪೀಸ್ ವ್ಯಾಕ್ಸಿನ್ ಹಾಕ್ಸಿ, ನನಗೆ ನಿಮೋನಿಯಾ ವ್ಯಾಕ್ಸಿನ್ ಹಾಕ್ಸಿ, ಹೆಪಟೈಟಿಸ್ ಇವೆ, ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಇದೆ ಹಾಕ್ಸಿ, ಈ ತರ ಎಲ್ಲ ಅವ್ರವ್ರೆ ಕೇಳ್ಕೊಂಡ್ ಬರ್ತಾರೆ. ನಾಯಿ ಕೆಮ್ಮು ಇದಕ್ಕೂ ಕೂಡ ಲಸಿಕೆಗಳು ಇದೆಯಾ ಡಾಕ್ಟ್ರೆ? ಹೌದು, ಇದಕ್ ಮುಂಚೆಯಿಂದ ಇದೆ. ನೀವುಗಳು ಚಿಕ್ಕವರಾಗಿ ಹಾಕ್ಸ್ಕೊಂಡಿದೀವಿ. ಆ ಹಾಕ್ಸ್ಕೊಂಡಿರೋದು ಸಾಲದು. 1-2 ವರ್ಷಗಳಲ್ಲಿ ವೈದ್ಯರಾಗಿ ನಾವೇನ್ ನೋಡ್ತಾ ಇದೀವಿ, ಡಿಫ್ತೀರಿಯಾ ಕೇಸಸ್ ದೊಡ್ಡವರಲ್ಲೂ ಬರ್ತಾ ಇದೆ. ವೂಫಿಂಗ್ ಕಾಫ್, ಪರ್ಟ್ಯೂಸಿಸ್ ಅಂತ ನಾವೇನ್ ಹೇಳ್ತೀವಿ ನೋಡಿ, ದೊಡ್ಡವರಲ್ಲೂ ಮೀಸಲ್ಸ್ ನೋಡ್ತಾ ಇದೀವಿ, ದೊಡ್ಡವರಲ್ಲಿ ಮತ್ತೆ ಮಮ್ಸ್ ನೋಡ್ತಾ ಇದೀವಿ. ಆದ್ರಿಂದ ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇದು ರಿವ್ಯಾಕ್ಸಿನೇಷನ್ ಅಂದ್ರೆ ಬೂಸ್ಟರ್ ಡೋಸ್ ಅಂತ ಏನ್ ಹೇಳ್ತೇವೆ ಅದನ್ನ ರೆಕಮೆಂಡೇಶನ್ ಕೊಡ್ತಾ ಇದೆ. ಸೊ ಇದು ನಾವು ಇಂಡಿವಿಜುವಲ್ ಆಗಿ ಪ್ರತಿಯೊಂದು ವ್ಯಕ್ತಿ ಬಂದಾಗ ಅವರನ್ನ ಪರಿಶೀಲನೆ ಮಾಡಿ ಅವರಿಗೆ ಬೂಸ್ಟರ್ ಡೋಸ್ ಬೇಕಾ ಬೇಡವಾ ಅಂತ ನಾವು ಡಿಸೈಡ್ ಮಾಡ್ತೇವೆ. ಅಂತೂ ದೊಡ್ಡವರಿಗೆ ಲಸಿಕೆಗಳು ತೆಗೆದುಕೊಳ್ಳಲೇಬೇಕು ಅಂತ ನಿಮ್ಮ ಮಾತಿಂದ ಗೊತ್ತಾಗ್ತಾ ಇದೆ. ಆದ್ರೆ ನಾನು ಯಾವ ಲಸಿಕೆಯನ್ನ ತೆಗೆದುಕೋಬೇಕು, ಎಷ್ಟು ಸಲ ತೆಗೆದುಕೋಬೇಕು, ಈ ಎಲ್ಲ ಪ್ರಶ್ನೆಗಳು ಕೂಡ ನಮ್ಮ ಕೇಳುಗರ ಮನಸ್ಸಿನಲ್ಲಿ ಹುಟ್ಟುತ್ತಾ ಇದೆ. ವೈದ್ಯರು ಆಗಿ ನಾವೇನ್ ರೆಕಮೆಂಡ್ ಮಾಡೋದು ಜನರಲ್ ಆಗಿ ಅಂದ್ರೆ ಒಂದು ಫ್ಲೂ ವ್ಯಾಕ್ಸಿನ್, ಒಂದು ನಿಮೋನಿಯಾ ವ್ಯಾಕ್ಸಿನ್, 50 ವರ್ಷಕ್ಕಿಂತ ಜಾಸ್ತಿ ಆಗಿದ್ರೆ ಹರ್ಪೀಸ್ ವ್ಯಾಕ್ಸಿನ್, ಸ್ವಲ್ಪ ಚಿಕ್ಕ ಹುಡುಗಿಯರಾದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಗೇನ್ಸ್ಟ್ ವ್ಯಾಕ್ಸಿನ್ ಬಂದಿದೆ, ಅದನ್ನ ರೆಕಮೆಂಡ್ ಮಾಡ್ತೀವಿ. ಇನ್ ಸ್ವಲ್ಪ ದೊಡ್ಡ ಹುಡುಗಿರು ಬೇರೆ ಬೇರೆ ಕಾಲೇಜು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ, ಬೇರೆ ದೇಶಕ್ಕೆ ಓದ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ನಾವು ಹೆಪಟೈಟಿಸ್ ಎ, ಚಿಕನ್ ಪಾಕ್ಸ್ ವ್ಯಾಕ್ಸಿನ್, ಆಮೇಲೆ ನಿಮೋನಿಯಾ ವ್ಯಾಕ್ಸಿನ್, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್, ಹೀಗೆ ಮಾಡಿ ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾರೆ ಡಾಕ್ಟರ್ ಸೌಮ್ಯ ಅವರು ಅಂತಂದ್ರೆ ಈಗಲೂ ಯಾಕೋ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಯಾವುದೋ ಒಂದು ಕಾಯಿಲೆ ಬಂದು ಅದು ತೀವ್ರ ವಿಕೋಪಕ್ಕೆ ಹೋದ ನಂತರ ಅಯ್ಯೋ ಅವತ್ತು ಹೇಳಿದ್ರು ಹಾಕಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಮುಂಚೆನೆ ಜಾಗೃತರಾಗಿ ಅಂತ ತಾವು ಹೇಳ್ತಾ ಇದ್ದೀರಾ. ಕರೆಕ್ಟ್. ನಾನೇನ್ ಹೇಳ್ತೀನಿ ಗೊತ್ತಾ, ನೋಡಿ ಮಾನ್ಯರೇ, ಕೋವಿಡ್ ಟೈಮ್ ಅಲ್ಲಿ ನಾವೆಲ್ಲ ಲಸಿಕೆ ಹಾಕ್ಸ್ಕೊಂಡು ಇಂದಿನ ತನಕ ಆರಾಮಾಗಿ ಉಸಿರಾಡ್ತಿದೀವಿ. ಕೋವಿಡ್ ಬಗ್ಗೆ ಭಯ ಇತ್ತು ಡಾಕ್ಟರ್, ಎಲ್ರಿಗೂ ನೋಡಿದ್ರು ಏನಾಯ್ತು ಬೇರೆಯವ್ರಿಗೆಲ್ಲ ಅಂತ, ಹಾಗಾಗಿ ಹೆದರ್ಕೊಂಡು ಹೋಗಿ ಹಾಕಿಸ್ಕೊಂಡ್ರು. ಇದೆಲ್ಲ ಅಷ್ಟೊಂದು ಜಾಸ್ತಿ ಏನಿಲ್ಲ. ನಾನು ಲೈಟ್ ಆಗಿ ಅವ್ರ ಹತ್ರ ಏನ್ ಹೇಳ್ತೀನಿ, ನಾನು ಒಂದು 3-4 ವ್ಯಾಕ್ಸಿನ್ ಬರ್ದ್ಕೊಡ್ತೀನಿ ನಿಮಗೆ, ಇದನ್ನ ತಗೊಂಡ್ರೆ ನಿಮ್ ಕ್ವಾಲಿಟಿ ಆಫ್ ಲೈಫ್, ಹೆಲ್ತ್ ರಿಲೇಟೆಡ್ ಬಹಳ ಉತ್ತಮವಾಗಿರತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನೀವು ಈ ವ್ಯಾಕ್ಸಿನ್ ನಾನು ಹಾಕ್ಸ್ಕೊಳಲ್ಲ, ನಾನು ಹಂಗೆ ಇರ್ತೀನಿ ಅಂದ್ರೆ ನಿಮ್ ಇಷ್ಟ. ಒಂದೊಂದು ವ್ಯಾಕ್ಸಿನ್ ನೀವು ಮಿಸ್ ಮಾಡ್ಕೊಂಡ್ರು 1 ಲಕ್ಷ ಆಮೇಲೆ ಬಿಲ್ ಭರ್ತಿ ಮಾಡ್ಬೇಕಾಗತ್ತೆ ಅಂತ ಸ್ವಲ್ಪ ಲೈಟ್ ಆಗಿ ಒಂಚೂರು ನಾನು ಅವ್ರಿಗೆ ಹೇಳಿದಾಗ, ಹೆದರ್ಸೋದಲ್ಲ, ಹೆದರಿಕೆ ಇದ್ದಾಗ, ಭಯ ಇದ್ದಾಗ ಜನ ಲಸಿಕೆ ಹಾಕಿಸ್ಕೊಳ್ಳೋದಕ್ಕೆ ಮುಂದೆ ಬರ್ತಾರೆ. ಇದನ್ನ ನಾವು ನೋಡ್ಬಿಟ್ಟಿದೀವಿ ಕೋವಿಡ್-19 ಸಮಯದಲ್ಲಿ. ಆದ್ರೆ ನೀವು ಹೇಳಿದಂತಹ ಈ ಎಲ್ಲ ಲಸಿಕೆಗಳನ್ನ ತೆಗೆದುಕೊಂಡ್ರೆ ಅದರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನುವಂತಹ ಅರಿವು ಜನರಲ್ಲಿ ನಾವು ಮೂಡಿಸಬೇಕಾಗಿದೆ. ಹೌದು, ಖಂಡಿತ. ಯಾಕೆಂದ್ರೆ ಇದರಲ್ಲಿ ಜನರಲ್ಲಿ ಅರಿವು ಬಹಳ ಕಡಿಮೆ. ದೊಡ್ಡವರಾಗಿ ನಮಗಳಿಗೆ ಈ ಎಷ್ಟೋ ವಿಚಾರಗಳು, ಎಸ್ಪೆಷಲಿ ಅಡಲ್ಟ್ ವ್ಯಾಕ್ಸಿನೇಷನ್ ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲ. ಇನ್ನು ವಯೋವೃದ್ಧರು ನಮ್ಮ ದೊಡ್ಡ ಮಕ್ಕಳಿದ್ದಂಗೆ, ಅವ್ರನ್ನೂ ನಾವು ಕೂತ್ಕೊಂಡು ನಿಧಾನವಾಗಿ ಕೌನ್ಸಿಲಿಂಗ್ ಮಾಡಿ ಹೇಳಿದಾಗ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ರೆಗ್ಯುಲರ್ ಆಗಿ ಹಾಕಿಸ್ಕೋತಾರೆ. ಯಾಕೆಂದ್ರೆ ವಯಸ್ಸಾದವರೆಲ್ಲ ಅವರ ಆರೋಗ್ಯದ ಬಗ್ಗೆ ಬಹಳ ಮುತುವರ್ಜಿ ಇದೆ. ಹಿಂದಿನ ತರ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇಲ್ಲ. ಎಷ್ಟೋ ಜನ ವಯೋವೃದ್ಧರು ಒಬ್ಬರೇ ಬರ್ತಾರೆ, ಯಾರ್ಯಾರೋ ಕೇರ್ ಟೇಕರ್ ಜೊತೆ ಇರ್ತಾರೆ. ಅದು ನಿಜವಾದ ಇಂದಿನ ದಿನದ ಪರಿಸ್ಥಿತಿ ಅದು. ಆದ್ರಿಂದ ಅವ್ರಿಗೆ ನಾವು ಹೇಳ್ತೀವಿ, ನೀವು ಇರೋ ತನಕ ಇಂಡಿಪೆಂಡೆಂಟ್ ಆಗಿರ್ಬೇಕು, ಬೇರೆಯವ್ರ ಮೇಲೆ ನಾವು ಡಿಪೆಂಡೆಂಟ್ ಆಗಿರಬಾರ್ದು ಅನ್ನೋ ಕೆಲವೊಂದು ನಿಜಾಂಶವನ್ನು ಅವ್ರ ಮೇಲೆ ರೀಇನ್ಫೋರ್ಸ್ ಮಾಡಿದಾಗ ಖಂಡಿತ ಅವರು ಕೊಂಚ ದುಡ್ಡು ಈ ವ್ಯಾಕ್ಸಿನೇಷನ್ಗೆ ಏನಿದೆಯೋ ಅದನ್ನ ವೆಚ್ಚ ಮಾಡಿ ಆರೋಗ್ಯವಾಗಿರೋಣಪ್ಪ ಅಂತ ದೃಢೀಕರಣವನ್ನು ಹೊಂದು ನಮ್ಮ ಹತ್ರ ವ್ಯಾಕ್ಸಿನೇಷನ್ಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ. ಆದ್ರಿಂದ ಈ ಅಡಲ್ಟ್ ವ್ಯಾಕ್ಸಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಜನಕ್ಕೆ ಎಜುಕೇಶನ್ ಮಾಡಬೇಕು, ಹಾಗೆ ತಗೊಳ್ಳೋದಕ್ಕೆ ನಾವು ಪ್ರಮೋಟ್ ಮಾಡಬೇಕು. ವಯಸ್ಕರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಅಂತಂದ್ರೆ ನೀವು ಹೇಳಿದಂತಹ ಕೆಲವೊಂದು ಲಸಿಕೆಗಳನ್ನ ತೆಗೆದುಕೊಳ್ಬೇಕು. ಇನ್ನು ಉಳಿದಂತೆ ನೀವೆಲ್ಲ ವೈದ್ಯರು ಹೇಳುವ ಹಾಗೆ ಜೀವನ ಶೈಲಿಯನ್ನ ಸರಿಯಾಗಿ ಇಟ್ಕೋಬೇಕು. ಕರೆಕ್ಟ್. ಲಸಿಕೆಯಿಂದನೇ ಜೀವನ ಅಲ್ಲ. ಫಸ್ಟು ನಾವು ಉತ್ತಮವಾದ ಆರೋಗ್ಯ,
ಒಳ್ಳೆ ಆಹಾರ ಸೇವನೆ, ಆದಷ್ಟು ಮನೆಯೂಟ ಹಾಗೂ ಮನಸ್ಸಿಗೆ ನೆಮ್ಮದಿ, ಆಕ್ಟಿವಿಟಿ ಲೆವೆಲ್ ಚೆನ್ನಾಗಿ ಇಟ್ಕೋಬೇಕು. 5ನೇದಾಗಿ ಲಸಿಕೆಯನ್ನು ನಾವು ಮರಿಬಾರದು. ಇವತ್ತಿನ ಭರವಸೆಯ ಹೊನಲು ಕಾರ್ಯಕ್ರಮದಲ್ಲಿ ವಯಸ್ಕರಿಗೆ ಲಸಿಕೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕಿವಿ ಮಾತನ್ನ ನಮ್ಮ ಕೇಳುಗರಿಗೆ ಹೇಳಿದ್ದೀರಾ. ಆದಷ್ಟು ವಯಸ್ಕರು ಇನ್ನು ಮುಂದೆ ಈ ಲಸಿಕೆಯ ಬಗ್ಗೆ ಗಮನ ಹರಿಸ್ತಾರೆ ಅಂತ ನಾವೆಲ್ಲ ಭಾವಿಸೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಸೌಮ್ಯ ಬಿ ರಮೇಶ್, ತಜ್ಞ ವೈದ್ಯರು, ಫ್ಯಾಮಿಲಿ ಮೆಡಿಸಿನ್ ಸ್ಪೆಷಲಿಸ್ಟ್, ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಇವರೊಂದಿಗೆ ಎಂಎಸ್ ಅನುಪಮಾ, ಪ್ರಸ್ತುತಿ ಎವಿ ವಿನೋದ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.